ಈ ದೇವಾಲಯವು 3000 ವರ್ಷಗಳಷ್ಟು ಹಳೆಯದು. ಇದು ಈಜಿಪ್ಟ್ನ ನೈಲ್ ನದಿಯ ಅಂತ್ಯದಲ್ಲಿದೆ. ಈ ದೇವಾಲಯದ ಹೆಸರು ಕೋಮ್ ಹೊಂಬೋ. ಈ ದೇವಾಲಯದ ಪಕ್ಕ ಒಂದು ವಸ್ತು ಸಂಗ್ರಹಾಲಯವಿದೆ. ನೀವು ನಂಬಲ್ಲ, ಇಲ್ಲಿ 3000 ವರ್ಷಗಳಷ್ಟು ಹಳೆಯ ಮೊಸಳೆಗಳಿವೆ. ಈ ದೇವಾಲಯವು ಹಲವು ಇತಿಹಾಸವನ್ನು ಹೊಂದಿದೆ. ಪ್ರಕೃತಿ ಮತ್ತು ಮಾನವರ ನಡುವಿನ ನಿಕಟ ಸಂಬಂಧವನ್ನು ತಿಳಿಸುತ್ತದೆ. ಈಜಿಪ್ಟ್ನ ಜನರು ಮೊಸಳೆಯನ್ನು ಪೂಜಿಸುತ್ತಿದ್ದರು. ಮೊಸಳೆ ಅವರ ದೇವರಾಗಿತ್ತು. ಈ ದೇವಾಲಯದಲ್ಲಿ ಸೋಬೆಕ್ ಮತ್ತು ಓರಸ್ ಎಂಬ 2 ದೇವರುಗಳನ್ನು ಒಂದೇ ದೇವಾಲಯದಲ್ಲಿ ಪೂಜಿಸುತ್ತಿದ್ದರು. ನೈಲ್ ನದಿಯು ಈಜಿಪ್ಟ್ನ ಜನರಿಗೆ ಮೂಲ ತಾಣವಾಗಿತ್ತು. ಆಹಾರ, ಆಶ್ರಯ, ದುಡಿಮೆ ಎಲ್ಲವೂ ನದಿಯಲ್ಲಿಯೇ ಇತ್ತು. ನೈಲ್ ನದಿಯು ಪ್ರಪಂಚದ ಅತ್ಯಂತ ಉದ್ದವಾದ ನದಿ. ಇದರಲ್ಲಿ ಸಹಸ್ರಾರು ವಿಷಪೂರಿತ ಮತ್ತು ಅಪಾಯಕಾರಿ ಜೀವಿಗಳಿದ್ದವು. ಸುಮಾರು 3000 ವರ್ಷಗಳ ಹಿಂದೆ ನೈಲ್ ನದಿಯಲ್ಲಿ ಮೊಸಳೆಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದವು. ಈಜಿಪ್ಟ್ನ ಅದೆಷ್ಟೋ ಜನರು ಮೊಸಳೆ ಬಾಯಿಗೆ ತುತ್ತಾಗುತ್ತಿದ್ದರು. ಇದರಿಂದ ನೈಲ್ ನದಿಯ ಸುತ್ತಮುತ್ತಲಿನ ಜನರಿಗೆ ಭಯ ಕಾಡುತ್ತಿತ್ತು. ಆ ಸಮಯದಲ್ಲಿ ಯಜ್ಞ, ಪೂಜೆ, ಪುನಸ್ಕಾರಗಳು, ನಂಬಿಕೆ, ಮೂಢನಂಬಿಕೆಗಳು ಎಲ್ಲವೂ ಅಸ್ತಿತ್ವದಲ್ಲಿದ್ದವು. ವೇದ ಪುರಾಣಗಳನ್ನು ಅರಿತ ಪುರೋಹಿತ ಪಂಡಿತರಿದ್ದರು. ನಾವು ಜೀವಿಯನ್ನು ಪೂಜಿಸಿದರೆ ಮತ್ತು ಗೌರವಿಸಿದರೆ ಅದು ನಮ್ಮನ್ನು ನಮ್ಮ ಪಾಡಿಗೆ ಬಿಡುತ್ತದೆ, ಏನನ್ನೂ ಮಾಡುವುದಿಲ್ಲವೆಂದು ಅರಿತ ಅವರು ಸುಬೇಕನ್ನು, ಶಕ್ತಿ ದೇವತೆಯನ್ನು ಆಹ್ವಾನಿಸಿ ದೇವಾಲಯ ಕಟ್ಟಿಸಿ ಮೊಸಳೆಯನ್ನೇ ಪೂಜಿಸುತ್ತಾರೆ. ಆ ದೇವರು ನಮ್ಮನ್ನು ಪ್ರವಾಹದಿಂದ ಮತ್ತು ಮೊಸಳೆಗಳಿಂದ ರಕ್ಷಿಸುತ್ತದೆ ಎಂದು ಗಾಢವಾಗಿ ನಂಬಿದರು. ಪುರೋಹಿತರು ದೇವಾಲಯದ ಬಳಿ ವಿಶೇಷ ಕೊಳದಲ್ಲಿ ಮೊಸಳೆಗಳನ್ನು ಬೆಳೆಸಲಾರಂಭಿಸಿದರು. ಮೊಸಳೆಗಳು ಸತ್ತಾಗ ಅವುಗಳನ್ನು ಪೇರುಗಳಂತೆ ಮಮ್ಮಿ ಮಾಡುತ್ತಿದ್ದರು, ತನ್ನ ದೇವರಿಗೆ ಮರಣ ನಂತರವೂ ಜೀವ ನೀಡಲೆಂದು. ಈ ಇತಿಹಾಸಕ್ಕೆ ಹಲವು ಕುರುಗಳು ದೊರಕಿವೆ ಹಾಗೂ ಸಾವಿರಾರು ವರ್ಷಗಳಿಂದ ಮಾಡಿದ ಮಮ್ಮಿ ಮೊಸಳೆಗಳು ಮತ್ತು ಹಲವು ಸಂಸ್ಕೃತಿಗಳು ದೊರಕಿವೆ.